ಹೆಚ್ಚಿನ ಫಸಲು ಪಡೆಯಬೇಕೆಂದು ನಾವು ಭೂಮಿಗೆ ಹಾಕುವ ಪೋಷಕಾಂಶಗಳನ್ನು ಬೆಳೆ ಹೀರಿಕೊಳ್ಳಬೇಕು ಅಂದರೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಹೆಚ್ಚಿರಬೇಕು. ಆದರೆ ಇಂದು ರಾಜ್ಯದ ಬಹುಪಾಲು ಜಮೀನುಗಳಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಗಣನೀಯವಾಗಿ ಕಡಿಮೆ ಇದೆ. ಹಾಗಾಗಿ ಫಸಲನ್ನು ಹೆಚ್ಚಿಸಬೇಕೆಂದರೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗಾದರೆ ಏನಿದು ಸಾವಯವ ಇಂಗಾಲ? ಸಾವಯವ ಇಂಗಾಲವನ್ನು ಹೇಗೆ ಹೆಚ್ಚಿಸಬಹುದು ಮತ್ತು ರೈತರು ತಮ್ಮ ಜಮೀನಿನ ಮಣ್ಣಿನ ರಚನೆ ಮತ್ತು ಅದರ ಭೌತಿಕ ಗುಣಲಕ್ಷಣಗಳ ಕುರಿತು ತಿಳಿದುಕೊಳ್ಳುವುದು ಹೇಗೆ ಅನ್ನೋ ವಿವರ ತಿಳಿಯೋಣ. ನಾವು ತಿನ್ನುವ ಆಹಾರದ 95% ಭಾಗ ಸಿಗೋದು ಮಣ್ಣಿನಿಂದಲೇ. ಹಾಗಾಗಿ ಮಣ್ಣು ಕೃಷಿಯ ಅವಿಭಾಜ್ಯ ಅಂಗ. ಆದರೆ ಇಂದು ನಮ್ಮಲ್ಲಿರುವ ಮಣ್ಣುಗಳಲ್ಲಿ 10% ಭಾಗ ಮಾತ್ರ ಆಹಾರ ಉತ್ಪಾದನೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಆದರೆ ಈ ಮಣ್ಣು ಸಹ ಹಂತ ಹಂತವಾಗಿ ಆಹಾರೋತ್ಪಾದನೆ ಸಾಮರ್ಥ್ಯ ಕಳೆದುಕೊಂಡು ಬರಡಾಗುತ್ತಿದೆ. ಮಣ್ಣು ರಕ್ಷಣೆಯ ಕ್ರಮಗಳನ್ನು ನಾವು ತೆಗೆದುಕೊಳ್ಳದಿರುವುದರಿಂದ ಸಜೀವಿ ಮಣ್ಣು ನಾಶವಾಗುತ್ತಿದೆ. ಇನ್ನು ರಾಜ್ಯದಲ್ಲಿ ಸುಮಾರು 58 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಸಾವಯವ ಇಂಗಾಲದ ಅಂಶ ಕಡಿಮೆ ಇರೋದು ಕಂಡುಬಂದಿದೆ. ಇಷ್ಟು ಪ್ರದೇಶದ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ 0.5ಕ್ಕಿಂತ ಕಡಿಮೆ ಇರೋದು ಮಣ್ಣು ಪರೀಕ್ಷೆಯಲ್ಲಿ ಕಂಡುಬಂದಿದೆ. ಸಾವಯವ ಇಂಗಾಲ ಮಣ್ಣಿನಲ್ಲಿದ್ದರೆ ಆಗುವ ಲಾಭಗಳೇನು ಅನ್ನೋದನ್ನ ನೋಡೋದಾದ್ರೆ, ಮಣ್ಣಿನ ಫಲವತ್ತತೆ, ಆಹಾರೋತ್ಪಾದನೆ, ಮಣ್ಣಿನ ಆರೋಗ್ಯಕ್ಕೆ ಮುಖ್ಯ. ಇಂಗಾಲಾಂಶ ಹೆಚ್ಚಿರುವ ಮಣ್ಣು ಹೆಚ್ಚಿನ ಉತ್ಪಾದನಾ ಶಕ್ತಿಯನ್ನ ಹೊಂದಿರುತ್ತೆ. ಇಂಗಾಲಾಂಶ ಇರುವ ಮಣ್ಣು ನೀರನ್ನ ಹಿಡಿದಿಟ್ಟುಕೊಳ್ಳುತ್ತೆ, ನೀರನ್ನ ಸೋಸಿ ಶುದ್ಧೀಕರಿಸುತ್ತೆ. ಇಂಗಾಲಾಂಶ ಹೆಚ್ಚಿರುವ ಮಣ್ಣು ಹವಾಮಾನ ವೈಪರೀತ್ಯವನ್ನ ಸಹಿಸಿಕೊಳ್ಳುವ ಗುಣ ಹೊಂದಿರುತ್ತದೆ. ಮಣ್ಣಿನ ಅಗತ್ಯವಾದ ಇಂಗಾಲಾಂಶ ಇಲ್ಲದಿದ್ದರೆ ಬೆಳೆಯ ಉತ್ಪಾದಕತೆ ಮೇಲಷ್ಟೇ ಅಲ್ಲದೆ ವಾತಾವರಣದ ಮೇಲೂ ಸಹ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಮಣ್ಣಿನಲ್ಲಿ ಇಂಗಾಲಾಂಶ ಇರದಿದ್ದರೆ ಆಗುವ ಸಮಸ್ಯೆಗಳೇನು ಅನ್ನೋದರ ವಿವರ ಇಲ್ಲಿ. ಮಣ್ಣಿನಲ್ಲಿ ಇಂಗಾಲಾಂಶ ಇಲ್ಲದಿದ್ದರೆ ಮೇಲ್ಮಣ್ಣಿನ ಸವಕಳಿಯಾಗತ್ತೆ. ಕಾರ್ಬನ್ ಡೈಆಕ್ಸೈಡ್ ಮಣ್ಣಿಗೆ ಸೇರದೆ ವಾತಾವರಣದಲ್ಲೇ ಉಳಿಯುತ್ತೆ. ಮಣ್ಣು ದುರ್ಬಲಗೊಳ್ಳುತ್ತದೆ ಮತ್ತು ವಾತಾವರಣದಲ್ಲಿ ಇಂಗಾಲಾಂಶ ಹೆಚ್ಚುತ್ತದೆ. ತಾಪಮಾನ ಹೆಚ್ಚಳವಾಗಿ ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗುತ್ತದೆ.